ಮಾವ ರಾಜೀವ ವಯಸ್ಸು 56, ಪತ್ನಿ ಸುಮತಿ ವಯಸ್ಸು 52, ಓರ್ವ ಮಗ ಕಾರ್ತಿಕ್ ವರ್ಷ 32. ಜರ್ಮನಿಯಲ್ಲಿ ಕೆಲಸ, ಮದುವೆಯಾಗಿ 3 ವರ್ಷಗಳಾಗಿವೆ. ಸೊಸೆ ಸುಮ ವಯಸ್ಸು 30. ಇವರಿಗೆ 1 ವರ್ಷದ 1 ಮಗು. ಮದುವೆಯಾಗಿ 3 ವರ್ಷ ಕಳೆದರೂ ಕಾರ್ತಿಕ್ಗೆ ಪತ್ನಿಯನ್ನು ಜರ್ಮನಿಗೆ ಕರೆದುಕೊಂಡು ಹೋಗಲು ಆಗಿರಲಿಲ್ಲ. ರಾಜೀವ ಪತ್ನಿ ಸುಮತಿ ತೆಳ್ಳಗೆ ಬೆಳ್ಳಗೆ ಇರುವವರು. ದೇಹದಲ್ಲಿ ಮಾಂಸ ಕಡಿಮೆ. ರಾಜೀವರಿಗೆ ಮಾಂಸ ಇರುವವರು ಇಷ್ಟ. ಕಳ್ಳ ಕೃಷ್ಣ ಯಾವ ಹೆಣ್ಣನ್ನೂ ಬಿಟ್ಟಿಲ್ಲ. ರಾಜೀವ ನೋಡಲು ಹಾಗೆ ಸುಂದರ ವದನ, ಚೆನ್ನಾಗಿರೋ ಮೈಕಟ್ಟು. ಕಾರ್ತಿ ಅವನ ಮಗು ಹುಟ್ಟಿದಾಗ ಬಂದು ಹೋದವನು. ರಜೆ ಸಿಕ್ಕಿಲ್ಲದ ಕಾರಣ ಪುನಃ ಬಂದಿಲ್ಲ. ಸೊಸೆ ಸುಮನ 1 ವರ್ಷದಿಂದ ಬಾಣಂತಿ ಸೇವೆ ಎಲ್ಲಾ ಮಾಡಿಸಿಕೊಂಡು ಸುಂದರವಾಗಿ ಉಬ್ಬಿದ್ದಾಳು. ಅವಳ ಮಗುವಾಗುವ ಮೊದಲಿನ ನೈಟ್ ಗೌನ್ಗಳೆಲ್ಲ ಬಿಗಿಯಾಗಿ ಹಿಡಿಯುವುದಕ್ಕಿಂತ ಹೆಚ್ಚು ಸಾಮಾನು ತುಂಬಿಸಿದ ಗೋಣಿ ಚೀಲದಂತಾಗಿದೆ. ಶಂಡನಿಗೂ ಗೂಟ ಏಳಿಸುವಂತಹ ಮೈಕಟ್ಟು. ರಾಜೀವವಿನ ಕಣ್ಣಿಗೆ ಬೀಳದೆ ಇರುತ್ತದೆ. ರಾಜೀವವಿನ ಕಣ್ಣು ಆಗಾಗ ಸೊಸೆಯ ಮಾದಕ ದೇಹದ ಮೇಲೆ ಹೋಗುತ್ತಿರುತ್ತಿತ್ತು. ಅದಕ್ಕೆ ಸರಿಯಾಗಿ ಸೊಸೆ ಹೊಸ ನೈಟ್ ಗೌನ್ ತೆಗೆದುಕೊಳ್ಳದೆ ಹಳೆ ನೈಟ್ ಗೌನಿನಲ್ಲಿ ತನ್ನ ಉಬ್ಬಿದ ದೇಹವನ್ನು ತುಂಬಿಸಿ ಬಿಗಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಅವಳ ನೈಟ್ ಗೌನ್ ಅಂದರೆ ಬರೀ ಮೊಣಕಾಲಿನೊರೆಗೆ ಇರುವ ಗೌನ್. ಕೆಲವು ಬಾರಿ ಅವಳ ಮರದ ದಿಮ್ಮಿಯಂತಹ ತೊಡೆಗಳು ಹೊರಗೆ ಇಣುಕುತ್ತವೆ. ಸುಮನಿಗೆ ಗೊತ್ತು ಅವಳ ಮಾವ ಅವಳನ್ನು ಹದ್ದಿನಂತೆ ದಿಟ್ಟಿಸುತ್ತಾನೆ ಎಂದು. ಅವಳಿಗೂ ಗಂಡು ಸಂಪರ್ಕವಿಲ್ಲದೆ 1 ವರ್ಷದ ಮೇಲೆ ಆಗಿದೆಯಲ್ಲ. ಮೈಯಲ್ಲಿ ಏನೋ ತುಡಿತ, ತೊಡೆಯ ನಡುವೆ ತುರಿಕೆ. ಅಲ್ಲಿ ರೋಮವು ಒಂದಿಷ್ಟು ಬೆಳೆದಿದೆ. ಮಾವನೆದುರು ಸ್ವಲ್ಪ ವಯ್ಯಾರ ಮಾಡುತ್ತಾಳೆ. ಮಾವನಿಗೂ ಅದು ಖುಷಿ ಕೊಡುತ್ತದೆ. ತುಣ್ಣೆ ಸ್ವಲ್ಪ ಅದುರುತ್ತದೆ. ಆ ದಿನ ಆದಿತ್ಯವಾರ. ರಾಜೀವ ಮಧ್ಯಾಹ್ನ ಊಟ ಮಾಡಿ ಸೊಸೆಯ ಕೋಣೆಗೆ ಹೋದರು. ಸುಮ ಹಾಸಿಗೆಯ ಮೇಲೆ ಒರಗಿಕೊಂಡು ಮಗುವನ್ನು ಮಲಗಿಸುತ್ತಿದ್ದಳು. ಅವಳ ಎದೆಯ ಮೇಲೆ 2 ಪರ್ವತ ನಿಂತಂತೆ ಕಾಣುತ್ತಿತ್ತು. ಗೌನ್ ಬಿಗಿಯಾಗಿ ಈಗ ಆ 2 ಚೆಂಡುಗಳು ಹೊರ ಹಾರುತ್ತವೆ ಎನ್ನುವ ಸ್ಥಿತಿಯಲ್ಲಿತ್ತು. ಸುಮ ಊಟ ಆಯ್ತೇನಮ್ಮ ಎಂದು ರಾಜೀವ ಬಾಗಿಲಲ್ಲಿ ನಿಂತು ಕೇಳಿದರು. ಆಯ್ತು ಮಾವ ಎಂದು ನಾಚಿ ಅವಳ ಎದೆಯ ಮೇಲೆ ಬಾತ್ ಟವೆಲನ್ನು ಎಳೆದುಕೊಂಡು ಹೇಳಿದಳು. ಪಾಪು ನಿದ್ರೆ ಮಾಡ್ತಾ ಇದ್ಯೇನೋ ಎಂದು ಪಾಪುವನ್ನು ನೋಡುತ್ತಾ ಕೇಳಿದರು. ಹೌದು ಮಾವ, ನಿಮ್ದು ಊಟ ಆಯ್ತ ಮಾವ ಎಂದು ಮಲಗಿದಲ್ಲಿಂದ ಎದ್ದು ಕೂತು ಕೇಳಿದಳು. ಎದ್ದು ಕೂರುವಾಗ ಟವೆಲ್ ಕೆಳಜಾರಿತು. ಸುಮ ಅದನ್ನು ಪುನಃ ಮುಚ್ಚಲು ಹೋಗಲಿಲ್ಲ. ಅವಳ ಗೌನಿನಲ್ಲಿ ಬ್ರಾದ ಅಚ್ಚು ಕಾಣುತ್ತಿತ್ತು. ರಾಜೀವವಿನ ದೃಷ್ಟಿ ಅಲ್ಲಿಗೆ 1 ಬಾರಿ ಹೋಯಿತು. ನಿನ್ನ ಬಳಿ ಮಾತಾಡದೆ ತುಂಬಾ ದಿನಗಳಾದವು, ಹಾಗೆ ಬಂದೆ ಎಂದರು. ನನ್ನ ಕೋಣೆಗೆ ಹೋಗೋಣ, ಇಲ್ಲಿ ಮಾತಾಡಿದರೆ ಪಾಪುಗೆ ಎಚ್ಚರ ಆಗಬಹುದು ಎಂದರು. ಅವರ ಕೋಣೆಗೆ ಹೋಗಿ ಕೂತ್ಕೋ ಎಂದು ತಮ್ಮ ಮಂಚ ತೋರಿಸಿದರು ಮತ್ತು ತಾವು ಮಂಚದ ಮೇಲೆ ಸ್ವಲ್ಪ ದೂರದಲ್ಲಿ ಕೂತರು. ಸುಮ, ಹೇಗಿದ್ದೀಯಮ್ಮ? ನಿಂಗೆ ತುಂಬಾ ಬೇಜಾರು ಇರ್ಬೇಕಲ್ಲ, ಇನ್ನೂ ಜರ್ಮನಿಗೆ ಹೋಗೋಕಾಗ್ಲಿಲ್ಲ ಅಂತ ಎಂದು ಅವಳ ಇಡೀ ದೇಹವನ್ನು ಗಮನಿಸುತ್ತಾ ಕೇಳಿದರು. ಒಂಥರದಲ್ಲಿ ಹೌದು ಮಾವ. ಆದರೆ ಪಾಪು ಚಿಕ್ಕದಿರೋವಾಗ ನಾನು ಇಲ್ಲಿದ್ದಿದ್ದೆ ಒಳ್ಳೇದಾಯ್ತು. ಆದರೆ ಇನ್ನು ಹೋಗ್ಬೇಕು ಅನ್ಸುತ್ತೆ. ಇವರು ಬಂದು ಹತ್ತಿರ 1 ವರ್ಷ ಆಗ್ತಾ ಬಂತಲ್ಲ ಎಂದಳು. ಹೌದು, ತುಂಬಾ ಹೆಚ್ಚು ಸಮಯ ಬಿಟ್ಟಿರೋಕೆ ಕಷ್ಟ ಅಲ್ವಾ? ನನಗೆ ಅರ್ಥ ಆಗುತ್ತೆ. ಚಿಕ್ಕ ವಯಸ್ಸು ಇಬ್ಬರದ್ದು ಎಂದು ನಗುತ್ತಾ ಹೇಳಿದರು. ಅದಕ್ಕೆ ಸುಮ ನಾಚಿ, ಹಾಗಲ್ಲ ಮಾವ, ಮದುವೆ ಆದ್ಮೇಲೆ ಜೊತೆಗೆ ಇರ್ಬೇಕು ಅಂತ ಅಂದಳು. ಅದು ಹೌದು ಕಣಮ್ಮ, ಜೊತೆಗೆ ಇಲ್ದೇ ಇದ್ರೆ ಸರಿ ಇರಲ್ಲ. ನಿಂಗೂ ಸಮಯ ಕಳೆಯೋದು ಕಷ್ಟ, ಮತ್ತೆ ರಾತ್ರಿ ಸಮಯ ಕಳೆಯೋಕ್ಕೂ ಇನ್ನೂ ಕಷ್ಟ ಎಂದರು ಚುಡಾಯಿಸುವಂತೆ ನಸು ನಗುತ್ತಾ. ಓಹ್ ಹಾಗೇನಿಲ್ಲ ಮಾವ, ಮಾತಾಡ್ತವೇ ಇರ್ತೀವಲ್ಲ. ಹೌದು, ಕೆಲವು ಬಾರಿ ರಾತ್ರಿ ನಿದ್ರೇನೆ ಬರಲ್ಲ ಎಂದು ನಾಚಿ ತಲೆ ಕೆಳಗೆ ಹಾಕಿದಳು. ಹೀಗೆ ಹೇಳ್ತೇನೆ ಅಂತ ಬೇರೆ ತಿಳ್ಕೋಬೇಡ. ಕಾರ್ತಿ ನಿನ್ನನ್ನ ಹೇಗೆ ಬಿಟ್ಟು ಇರ್ತಾನೋ ಗೊತ್ತಿಲ್ಲ. ರಜಾ ಹಾಕೋದಿಲ್ಲ. ಆ ಕೆಲ್ಸ ಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಬೇರೆ ಒಳ್ಳೆ ಕೆಲಸ ಮಾಡ್ಬೋದಿತ್ತು. ಇಷ್ಟು ಸುಂದರ ಪತ್ನಿ, ಎಷ್ಟು ಸುಂದರ ಮೈಕಟ್ಟು. 1 ವರ್ಷದಲ್ಲಿ ಅಂತೂ ತುಂಬಾ ಸುಂದರಿಯಾಗಿದೀಯಾ. ನೀನು 1 ಮಗುವಿನ ಅಮ್ಮ ಅಂತ ಅನ್ಸೋದೇ ಇಲ್ಲ ಎಂದು ಸ್ವಲ್ಪ ಸೊಸೆಯನ್ನು ಉಬ್ಬಿಸಿದರು. ಓಹೋ ಮಾವ, ನೀವು ಅಷ್ಟೇ, ನಿಮ್ಗೆ ಇಷ್ಟು ವಯಸ್ಸಾಗಿದೆ ಎಂದು ಯಾರೂ ಅನ್ನಲ್ಲ. ನಿಮ್ಮ ಮೈಕಟ್ಟು ಒಳ್ಳೆ ಬಾಡಿ ಬಿಲ್ಡರ್ ತರ ಇದೆ ಅಂದಳು. ಸುಮ, ಚೆನ್ನಾಗಿ ಹೇಳ್ತೀಯಾ. ನೀನು ನೋಡು, ನಿನ್ನ ಎದೆ ಬ್ರಾ ಮತ್ತು ಗೌನ್ನಲ್ಲಿ ಎಷ್ಟು ಟೈಟ್ ಆಗಿದೆ ಎಂದು ಅವಳ ಮೊಲೆಯನ್ನು ನೋಡುತ್ತಾ ಹೇಳಿದರು. ತೂ ಹೋಗಿ ಮಾವ,
ನಿಮ್ಮ ಕಣ್ಣು ಯಾವಾಗಲೂ ಅಲ್ಲೇ ಇರುತ್ತೆ. ಹೆದರಿಕೆ ಆಗಲ್ವಾ ನಿಮಗೆ? ಅತ್ತೆ ನೋಡಿದ್ರೆ ಶೂನ್ಯದಳು. ಅಂದರೆ ಸುಮನಿಗೆ ಕೋಪ ಬಂದಿಲ್ಲ, ಮಾವ ತನ್ನ ಮೂಲೆಗೆ ಕಣ್ಣು ಹಾಕಿದ್ದು ಎಂದಾಯಿತು. ಅವಳಿಗೆ ಎಲ್ಲಿ ಗೊತ್ತಾಗುತ್ತೆ ಬಿಡು ಎಂದರು. ರಾಜೀವ ಸ್ವಲ್ಪ ಸೊಸೆಯ ಹತ್ತಿರಕ್ಕೆ ಹೋಗಿ ಕುಳಿತರು. ರಾತ್ರಿ ಎಲ್ಲ ಒಬ್ಳೇ ಹೇಗೆ ಕಳೀತೀಯ ಸುಮ? ನಿನ್ನ ತುಂಬಿದ ಮೂಲೆ ಕೊಬ್ಬಿದ ದೇಹ ಹೇಗೆ ತಡ್ಕೋತೀಯ ಆಸೆನ ಎಂದು ತನ್ನ ಕೈಯನ್ನು ಅವಳ ತೊಡೆಯ ಮೇಲಿರಿಸಿ ಕೇಳಿದರು. ಕಷ್ಟ ಮಾವ, ಆದ್ರೂ ಏನು ಮಾಡೋದು ಎಂದು ಮೆಲ್ಲನೆ ಹಾಸಿಗೆ ಮೇಲೆ ಮಲಗಿದಳು. ನಾನಿದ್ದೀನಲ್ಲ ಸುಮ, ನಿನ್ನ ಮಾವ, ಸೊಸೆಯ ಸೇವೆ ಮಾಡಲು ನಾನು ಇನ್ನೂ ಬದುಕಿದ್ದೀನಿ ಎಂದು ಅವಳ ತೊಡೆಯ ಒಳಗೆ ಕೈ ಹಾಕಿ ಅವಳ ದಪ್ಪ ಉಬ್ಬಿದ ತುಲ್ಲನ್ನು ಅಮುಕಿದರು. ಓಹ್ ಮಾವ, ತುಂಟರು ನೀವು, ಹಾಗೆ ಸೀದಾ ಸೊಸೆ ತುಲ್ಲಿಗೆ ಕೈ ಹಾಕೋದೆ ಎಂದು ಅವಳು ತನ್ನ ಕೈಯನ್ನು ಅವರ ಪಂಚೆಯೊಳಗೆ ತೂರಿಸಿ ಅವರ ದಪ್ಪನಾದ ತುಣ್ಣೆಯನ್ನು ಹಿಚುಕಿದಳು. ಈಗ ಯಾರು ತುಂಟಿ ಎಂದು ಅವಳ ಬದಿಯಲ್ಲಿ ಮಲಗಿ ಮೂಲೆಗೆ ಕೈ ಹಾಕಿದರು. ಒಳ್ಳೇದಾಯ್ತು ಮಾವ, ನೀವು ಈಗ ಬಂದಿರೋದು. ಅತ್ತೆ ಬರೋದು ಹೇಗೂ ಲೇಟ್ ಅಲ್ವಾ? ನನ್ನ ದೇಹಕ್ಕೂ ಒಂದು ಗಂಡಸಿನ ಗಡಸು ತಾಗಬೇಕಿತ್ತು. ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ಇದಕ್ಕೆ ಮೊದಲೇ ನನ್ನ ನೀವು ಟ್ರೈ ಮಾಡ್ತೀರಾ ಅನ್ಕೊಂಡೆ. ಆದ್ರೆ ನೀವು ತುಂಬಾ ಸಮಯ ತಗೊಂಡ್ರಿ ಎನ್ನುತ್ತಾ ಮೌನ ಪಂಚೆ ಬಿಚ್ಚಿ ತುಣ್ಣೆ ಎಳೆದು ಮೇಲೆ ಕೆಳಗೆ ಮಾಡತೊಡಗಿದಳು. ಹಾಗೆ ಅಷ್ಟು ಬೇಗ ಸೊಸೆ ಮೇಲೆ ಕೈ ಹಾಕೋಕೆ ಆಗುತ್ತೇನೆ? ನೋಡ್ಕೊಂಡು ಇಳಿಸ್ಬೇಕು. ಈಗ ನೋಡು, ಸಮಯ ಕೂಡಿ ಬಂತು ಎಂದು ಅವಳ ಗೌನ್ ಮೇಲೆತ್ತಿ ತೆಗೆದರು. ಇಬ್ಬರೂ ಬೆತ್ತಲಾದರು. ಸುಮ ಮಾವನ ರೋಮ ತುಂಬಿದ ಎದೆಯ ಮೇಲೆಲ್ಲ ಕೈ ಆಡಿಸಿ ಕೆಳಗೆ ತುಣ್ಣೆಯ ಬಳಿ ಕೈ ತಕೊಂಡು ಹೋಗಿ, ಓಹ್ ಮಾವ, ನೀವು ಪೊದೆ ಬೆಳೆಸಿದ್ದೀರಾ ಎಂದು ತನ್ನ ತೊಡೆ ಅಗಲಿಸಿ ತೋರಿಸಿದಳು. ಅವಳ ತುಲ್ಲು ತುಂಬಾ ರೋಮ ಕೂಪವಾಗಿತ್ತು. ಸುಮ, ಇದರಲ್ಲಿ ನಿನ್ನ ತೂತು ಎಲ್ಲಿ ಹುಡುಕೋದೆ ಎಂದು ಬೆರಳು ಹಾಕಿ ತೂತು ಹುಡುಕುತ್ತಿದ್ದರು. ಅವಳು ತೊಡೆ ಅಗಲಿಸಿದಳು. ಅವಳ ರಸಕಾರಿರುವ ತುಲ್ಲು ಸಿಕ್ಕಿತು. ಚಂದ್ರನಾಡಿಗೆ ಬೆರಳಾಡಿಸಿ ಒಳಹಾಕಿದರು. ಅಮ್ಮ ಎಂದು ಸುಮ ಮಾವನ ತುಣ್ಣೆಯ ಸಿಪ್ಪೆ ಮೇಲೆ ಕೆಳಗೆ ಮಾಡುತ್ತಿದ್ದಳು. ಸೈಜ್ ಚೆನ್ನಾಗಿದೆ ಮಾವ, ನಿಮ್ಮ ರಾಜಂದು ಅಂದಳು. ನಿನ್ನದೇನು ಕಮ್ಮಿ ಎಂದು ತುಲ್ಲಿಂದ ಕೈ ಮೂಲೆಗಳಿಗೆ ಹಾಕಿ ಹಿಚುಕುತ್ತ ಮುತ್ತಿಕ್ಕುತ್ತಿದ್ದರು. ನೋಡು ಸುಮ, ನನ್ನ ಗೂಟದ ಸೈಜ್ ಸಾಕ ನಿನ್ನ ತುಲ್ಲಿಗೆ ಅಂತ. ನೀನು ಚಿಕ್ಕ ವಯಸ್ಸಿನೋಳು, ನನ್ನಂತಹ ಮುದುಕನ ತುಣ್ಣೆ ನಿನಗೆ ಸುಖ ಕೊಡಬೇಕಲ್ಲ ಎಂದು ನಕ್ಕು ಕೇಳಿದರು. ಕಳ್ಳ ಮಾವ, ನೀವು ಇಷ್ಟು ದೊಡ್ಡ ಸೈಜ್ ಇಟ್ಕೊಂಡು ಮತ್ತೆ ಕೇಳ್ತೀರಾ? ಕಾರ್ತಿಗೆ ಈ ಸೈಜ್ ಇಲ್ಲ ಎಂದು ಬಗ್ಗಿ ಅದನ್ನು ಬಾಯಿಗೆ ತೆಗೆದುಕೊಂಡಳು. ಅವಳು ಹಾಗೆ ಮಾಡಿದಾಗ ರಾಜೀವ ಅವಳ ತಿಕ್ಕವನ್ನು ತನ್ನ ಮುಖದ ಕಡೆಗೆ ಎಳೆದುಕೊಂಡು ರುಬ್ಬಲು ಶುರುವಿಟ್ಟುಕೊಂಡರು. 2 ಕೈಗಳು ಸಾಲದು. ನಿನ್ನ ಈ ರಣ ಕುಂಡಿಯ ಹಿಚುಕಲು ಏನು ಸಖತ್ ಆಗಿದೆ ನಿನ್ನ ತಿಕ್ಕ ಆಲೋಚನೆ ಮಾಡಿಕೊಂಡು ಸುಮಿತ್ರನಿಗೆ 1-2 ಬಾರಿ ಕೇದಿದ್ದೀನಿ. ಒಳ್ಳೆ ತುಲ್ಲು, ಆಗಲೇ ರಸಕಾರಿಯಾಗಿದೆ, ರೆಡಿಯಾಗಿದೆ ಇಲ್ಲಿ ಎಂದು ತುಲ್ಲಿಗೆ ಬೆರಳು ಹಾಕಿ ಆಡಿಸುತ್ತಿದ್ದರು. ಮಾವ, ನಿಮ್ಮ ತುಣ್ಣೆಯಂತೂ ನನ್ನ ಹುಚ್ಚು ಹಿಡಿಸುತ್ತಿದೆ. ಈ ವಯಸ್ಸಿಗೆ ಗಟ್ಟಿಯೂ ಉದ್ದವೂ ಇದೆ. ಮತ್ತೆ ನಾನು ಚೀಪಿದಷ್ಟು ಸೈಜ್ ಜಾಸ್ತಿ ಆಗ್ತಾ ಇದೆ ಎಂದು ಪರ್ಪರ್ ಸದ್ದು ಮಾಡುತ್ತಾ ತುಣ್ಣೆ ಇಡೀ ಬಾಯಿಯಲ್ಲಿ ತೆಗೆದುಕೊಂಡು ಪುನಃ ಹೊರಬಿಡುತ್ತಿದ್ದಳು. ಅವಳ ಈ ಆಟದಿಂದ ರಾಜೀವವಿಗೆ ಸ್ವರ್ಗ ಕಮಡಂತಾಗುತ್ತಿತ್ತು. ಸುಮ ಹಾಗೆ ಎಳೆದು ರಸ ಹೀರುವಾಗ ರಾಜೀವ ಅವಳ ತುಲ್ಲಿಗೆ ಬೆರಳು ಹಾಕಿ ಚಂದ್ರನಾಡಿ ಮೀಟುತ್ತಿದ್ದ, ಜೊತೆಗೆ ಅವಳ ಕುಂಡಿಯ ತೂತಿಗೆ ಬೆರಳು ತೂರಿಸುತ್ತಿದ್ದ. ಓಹ್ ಅಮ್ಮ, ಬೇಡ ಮಾವ, ಹಾಗೆ ಎರಡನ್ನೂ ಕೆದರಿಸಬೇಡಿ, ತಡೆಯೋಕೆ ಆಗೋಲ್ಲ, ಕುಂಡಿ ತೂತು ಮುಡ್ಬೇಡಿ, ಗಲೀಜು ಇರ್ಬೋದು ಅಂತ ತುಣ್ಣೆಯ ತುದಿಗೆ ನಾಲಿಗೆ ಆಡಿಸಿ ರಾಜೀವವಿನ ಉದ್ರೇಕ ಹೆಚ್ಚಿಸುತ್ತಿದ್ದಳು. ಕೆಳಗಿನ ಕಾಮ ತುಂಬಿದ ಬೀಜಗಳನ್ನು ಮೃದುವಾಗಿ ಹಿಚುಕುತ್ತಾ ಅದನ್ನು ನಾಲಗೆಯಲ್ಲಿ ನೆಕ್ಕುತ್ತಾ ತುಣ್ಣೆಯ ಸಿಪ್ಪೆಯನ್ನು ಮೇಲೆ ಕೆಳಗೆ ಮಾಡುತ್ತಿದ್ದಳು. ಏನೇ ಸುಮ, ತುಣ್ಣೆ ಚೀಪಿ, ಸಖತ್ ಅಭ್ಯಾಸ ಇರುವಂತಿದೆ. ಏನು ಮದುವೆ ಮೊದಲೇ ಸೆಕ್ಸ್ ಆಗಿದ್ಯಾ ಹೇಗೆ ಎಂದು ಛೇಡಿಸಿ ಕೇಳಿದ ರಾಜೀವ. ಇಲ್ಲ ಮಾವ್, ಸುಮ್ಮನೆ ಕಾರ್ತಿಗೆ ತುಣ್ಣೆ ಚೀಪಿಸಿಕೊಳ್ಳುವುದೆಂದರೆ ಇಷ್ಟ, ಹಾಗೆ ಬ್ಲೂ ಫಿಲಂನಲ್ಲಿ ಎಲ್ಲ ನೋಡಿರ್ತೀವಲ್ಲ ಎಂದು ಚೀಪುತ್ತಿದ್ದಳು. ಸಾಕು ಬಾ ಸುಮ, ನಾನು ನಿನ್ನ ತುಲ್ಲಿನ ರಸ ಹೀರಬೇಕು, ನಿನ್ನ ಹಲಸಿನ ಹಣ್ಣನ್ನು ತಿನ್ನಬೇಕು ಎಂದು ಅವಳ ಕಾಲಿನ ನಡುವೆ ಬಂದು ಅಗಲಿಸಿದರು. ಬಿಳಿ ಬಿಳಿ ತೊಡೆಯ ನಡುವೆ ಕಪ್ಪು ರೋಮ ಕೂಪ. ನಿಜವಾಗಿ ತೂತು ಎಲ್ಲಿದೆ ಅಂತ ಹುಡುಕಬೇಕು. ಬಗ್ಗಿ ಕೂದಲನ್ನು ಬಿಡಿಸಿ ತುಲ್ಲಿನ ತುಟಿಗೆ ಬಾಯಿ ಹಾಕಿದರು ರಾಜೀವ. ವಾವ್ ಎಂದು ಸುಮ ಮುಲುಕುತ್ತಾ ತನ್ನ ತುಲ್ಲನ್ನು ಮಾವನ ಮುಖಕ್ಕೆ ಒತ್ತಿದಳು.
ತುಲ್ಲಿಗೆ ಯಾರ ಬಾಯಿಯೂ ಬೀಳದೆ ತುಂಬಾ ದಿನಗಳಾದ ಕಾರಣ ಮಾವ ಬಾಯಿ ಹಾಕಿದ ಕೂಡಲೇ ಚಿಸಕ್ಕನೆ ರಟ್ಟಿತು ರಸ. ಅದೆಲ್ಲವೂ ಮಾವನ ಬಾಯಿಯೊಳಗೆ ಇಳಿಯಿತು. ಸುಮ, ಏನು ರುಚಿಯೇ ನಿನ್ನ ರಸ, ಒಂದೇ ಸಲ ತುಂಬಾ ರಸಕಾರಿದೆಯಾ ಎಂದು ಚಂದ್ರನಾಡಿಯನ್ನು ನಾಲಗೆಯಲ್ಲಿ ಆಟವಾಡುತ್ತಾ ಬೆರಳನ್ನು ತೂತಿಗೆ ಹಾಕುತ್ತಾ ನೆಕ್ಕುತ್ತಿದ್ದರು ರಾಜೀವ. ಸುಮ ಕಣ್ಣು ಮುಚ್ಚಿ ತನ್ನ ಕೈಗಳೆರಡನ್ನೂ ಮಾವನ ತಲೆ ಹಿಡಿದು ಅವಳ ತುಲ್ಲಿಗೆ ಒತ್ತಿಕೊಳ್ಳುತ್ತಿದ್ದಳು. ತಲೆ ಒತ್ತಿಕೊಂಡು ಹಾಗೆ ತುಲ್ಲು ಮೇಲೆ ಕೆಳಗೆ ಮಾಡುತ್ತಿದ್ದಳು. ರಾಜೀವ ನಾಯಿ ತಿನ್ನುವಂತೆ ಅವಳ ತುಲ್ಲನ್ನು, ಅದರ ತುಟಿಯನ್ನು ತಿನ್ನುತ್ತಿದ್ದ. ಅವಳ ತೂತಿಗೆ ನಾಲಗೆಯನ್ನೇ ತೂರಿಸುತ್ತಿದ್ದ. ಎರಡು ಕೈಗಳಲ್ಲಿ ಅವಳ ತೊಡೆಗಳನ್ನು ಅಗಲಿಸಿ ಇಡೀ ತುಲ್ಲಿನ ಭಾಗವನ್ನು ರೋಮ ಸಮೇತ ನೆಕ್ಕುತ್ತಿದ್ದ. ಸುಮಳಿಗೆ ಮಾವ ತನ್ನ ಇಡೀ ತುಲ್ಲನ್ನು ಬಾಯಿಯೊಳಗೆ ತಕೊಳ್ಳುವಂತೆ ಭಾಸವಾಗುತ್ತಿತ್ತು. ಅವಳು ಕಣ್ಣು ಮುಚ್ಚಿ ಮಾವ ನಾಲಗೆಯ ಚಮತ್ಕಾರವನ್ನು ಅನುಭವಿಸುತ್ತಿದ್ದಳು. ರಾಜೀವವಿನ ತುಣ್ಣೆ ಇವಳ ತುಲ್ಲು ನೆಕ್ಕುತ್ತಿದ್ದ ಹಾಗೆ ಹಾಸಿಗೆಗೆ ಉಜ್ಜಿ ಉಜ್ಜಿ ಇನ್ನೂ ದಪ್ಪ ಆಗಿತ್ತು. ಸುಮ, ಸಾಕ, ನಾನು ನಿನ್ನ ತುಲ್ಲು ನೆಕ್ಕಿದ್ದು ಅಲ್ಲ, ಇನ್ನೂ ಬೇಕಾದರೆ ಹೇಳು, ಇನ್ನೂ ನೆಕ್ಕುತ್ತೇನೆ ಎಂದು ಮೇಲೆ ಬಂದು ಕೇಳಿದರು. ಇಲ್ಲ ಸಾಕು ಮಾವ, ಆಗಲೇ ನಾನು 3-4 ಬಾರಿ ರಸ ಬಿಟ್ಟಾಯ್ತು. ಇನ್ನು ನೀವು ನಿಮ್ಮ ಗೂಟ ನನ್ನ ತೂತಿಗೆ ಹಾಕಿ. ಇಷ್ಟು ಸಮಯದಲ್ಲಿ ಅದು ಬಂದಾಗಿರಬಹುದು ಎಂದು ತನ್ನ ಕಾಲು ಅಗಲಿಸಿ ಮಾವನ ತುಣ್ಣೆಯನ್ನು ಆಸೆಯಿಂದ ನೋಡುತ್ತಿದ್ದಳು. ರಾಜೀವ ರೆಡಿಯಾಗಿ ಸೊಸೆಯ ತುಲ್ಲಿನ ಎದುರು ತುಣ್ಣೆ ಕೈಯಲ್ಲಿ ಹಿಡಿದುಕೊಂಡು ಸೊಸೆಯ ತೊಡೆ ರೋಮ ತುಂಬಿದ ಜಾಗ ಮತ್ತು ರೋಮದ ಸೆರೆಯಿಂದ ಕಾಣುತ್ತಿರುವ ತುಲ್ಲಿನ ಸೀಳು ತುಟಿಗಳ ದೃಶ್ಯವನ್ನು ನೋಡಿ ಆನಂದಿಸುತ್ತಿದ್ದರು. ಸೊಸೆ ಸುಮ ತಡೆಯಲಾಗದೆ, ಮಾವ ಬೇಗ, ಹಾಗೆ ನನ್ನನ್ನು ಕಾಯಿಸಬೇಡಿ, ನನ್ನ ತುಲ್ಲು ಹೇಗೆ ದೊಡ್ಡ ಚಿಕ್ಕ ಆಗುತ್ತಿದೆ ನೋಡಿ ಎಂದು ಮಾವ ತುಣ್ಣೆ ಹಿಡಿದು ಅವಳ ತೂತಿಗೆ ಸರಿಯಾಗಿ ಇಟ್ಟುಕೊಂಡಳು. ರಾಜೀವ ಇನ್ನೂ ತಡ ಮಾಡದೆ ದಸ್ಸಕ್ಕನೆ ಒಳನೂಕಿದ. ಟೈಟ್ ತೂತನ್ನು ತಳ್ಳಿಕೊಂಡು ಮಾವನ ತುಣ್ಣೆ ಒಳನುಗ್ಗಿತು. ಓಹ್ ಅಮ್ಮ ಎಂದು ಸುಮ ಒಂದು ದೊಡ್ಡ ಉದ್ಗಾರ ತೆಗೆದಳು. ಇಬ್ಬರು ಸ್ವಲ್ಪ ಹೊತ್ತು ಹಾಗೆ ಸುಮ್ಮನಿದ್ದರು. ನಂತರ ಮೆಲ್ಲನೆ ರಾಜೀವ ಸೊಸೆಯ ತೂತಿಗೆ ತನ್ನ ಗೂಟವನ್ನು ಒಳ ಹೊರ ಮಾಡಲು ಶುರು ಮಾಡಿದರು. ಸುಮ ಕಣ್ಣು ತೆರೆದು ನಾಚಿಕೆಯ ನಗು ನಗುತ್ತ ಮಾವನ ಏಟಿಗೆ ತಕ್ಕುದಾಗಿ ತನ್ನ ತುಲ್ಲು ಆಡಿಸುತ್ತಿದ್ದಳು. ಆಗ ಮಾವ್, ಸುಮ, ವಾವ್, ಚೆನ್ನಾಗಿದೆ ತುಲ್ಲು ನಿನ್ನದು ಸುಮ, ಇಷ್ಟು ದಿನ ನಿನಗೆ ಹೊಡೆಯದೆ ತಪ್ಪು ಮಾಡಿದೆ, ನಾವು ದಿನ ಕೇಯಬಹುದಿತ್ತು, ನಿನಗೂ ನಿನ್ನ ಗಂಡ ಇಲ್ಲದೆ ಇರುವ ಅನುಭವ ಆಗುತ್ತಿರಲಿಲ್ಲ ಎಂದು ಬಗ್ಗಿ ಸೊಸೆಯನ್ನು ಅಪ್ಪಿ ಹಿಡಿದು ಅವಳ ಹಾಲು ತುಂಬಿದ ಮೊಲೆಯನ್ನು ಚೀಪಿಕೊಂಡು ತುಣ್ಣೆ ಒಳನೂಗುತ್ತಿದ್ದರು. ಆಗ ಸುಮ, ಅಮ್ಮ, ಮಾವ, ಎಳೆಯಿರಿ, ನನ್ನ ಮೊಲೆಯಲ್ಲಿ ಪಾಪು ಕುಡಿಯುವ ಹಾಲು ಬರುತ್ತೆ, ತೊಟ್ಟು ಹಿಡಿದು ಸರಿ ಎಳೆಯಿರಿ ಎಂದು ನರಳಿದಳು. ರಾಜೀವ ಚೀಪಿದಂತೆ ಅವಳ ಮೊಲೆಯಲ್ಲಿ ಹಾಲು ಬರಲಾರಂಭಿಸಿತು. ರಾಜೀವ ತನ್ನ ಮೊಮ್ಮಗುವಿಗೆ ಹೋಗಬೇಕಾದ ಹಾಲನ್ನು ಹೀರುತ್ತಾ ಕೆಳಗಿನಿಂದ ತನ್ನ ಗೂಟವನ್ನು ಸೊಸೆಯ ತೂತಿಗೆ ಜಡಿಯುತ್ತಾ ಸೊಸೆಯ ದೇಹದ ಸೌಂದರ್ಯವನ್ನು ಹೀರುತ್ತಿದ್ದ. ಸೊಸೆಯೂ ಅಷ್ಟೇ ಮಾವ ಬಾಯಿಯ ಮತ್ತು ತುಣ್ಣೆಯ ಚಳಕದ ಸುಖವನ್ನು ಗಿಟ್ಟಿಸುತ್ತಿದ್ದಳು. ಮಾವನ ತಲೆಯನ್ನು ಮೊಲೆಗೆ ಒತ್ತಿ ಹಿಡಿದು ಕೆಳಗಿನಿಂದ ತನ್ನ ತುಲ್ಲನ್ನು ಟೈಟ್ ಮಾಡಿ ಮಾವನ ಪೆಟ್ಟಿನ ಸುಖ ಪಡುತ್ತಿದ್ದಳು. ರಾಜೀವ ತನ್ನ 2 ಕೈಗಳನ್ನು ಸೊಸೆಯ ಕೈಗಳ ಕೆಳಗೆ ಹಾಕಿ ಅವಳನ್ನು ಅಪ್ಪಿ ಹಿಡಿದು ಮೊಲೆ ಚೀಪುತ್ತಾ ಕುಟ್ಟುತ್ತಿದ್ದ. ಇಬ್ಬರೂ ಒಬ್ಬರಾದಂತೆ ಕಾಣುತ್ತಿತ್ತು. ಸುಮನು ಅಷ್ಟೇ ಸಿಕ್ಕಿದ ಅವಕಾಶದ ಸಂಪೂರ್ಣ ಸುಖ ಪಡೆಯುತ್ತಿದ್ದಳು. ರಾಜೀವ ತನ್ನ ಪೆಟ್ಟಿನ ವೇಗ ಸ್ವಲ್ಪ ಜೋರು ಮಾಡಿದರು. ಸುಮ ಕೂಡ ಹಾಗೆಯೇ ಸ್ಪಂದಿಸಿ ತನ್ನ ತುಲ್ಲನ್ನು ಮಾವನ ಪೆಟ್ಟಿನ ವೇಗಕ್ಕೆ ಮೇಲೆತ್ತಿ ಕೊಡುತ್ತಿದ್ದಳು. ಅಪ್ಪಿ ಹಿಡಿದ ಇಬ್ಬರಿಗೂ ತಾವು ಏನೋ ಹತ್ತಿರದಲ್ಲಿದ್ದೇವೆ, ತಮ್ಮ ದೇಹ ಒಂದೇ ಎಂಬ ಭಾವನೆ. ಅದೇ ರೀತಿಯಲ್ಲಿ ರಾಜೀವ ವೇಗ ಹೆಚ್ಚಿಸಿದ. ಅಮ್ಮ, ಅಮ್ಮ, ಮಾವ್ ಸಖತ್ತಾಗಿದೆ, ಹೊಡೀರಿ, ಏನು ಪೆಟ್ಟು ಮಾವ ನಿಮ್ಮದು ಎಂದು ಏದುಸಿರು ಬಿಡುತ್ತ ಮಾವನ ಪೆಟ್ಟು ತೆಗೆದುಕೊಳ್ಳುತ್ತಿದ್ದಳು. ನೀನು ಅಷ್ಟೇ ಸುಮ, ನಿನ್ನ ತುಲ್ಲು ಒಳ್ಳೆ ಸುಖ ಕೊಡುತ್ತಿದೆ, ಎಷ್ಟು ಹೊತ್ತಿನಿಂದ ಹೊಡೆಯುತ್ತಿದ್ದೇನೆ ನೋಡು, ನಿನ್ನ ರಸ ಬಿಡುವ ಸಮಯ ಆಯಿತೆ ಎಂದು ಕೇಳಿದರು. ಮಾವ, ಹೌದು, ಸ್ವಲ್ಪ ಜೋರಾಗಿ ನೂಕಿ ಜೋರಾಗಿ ಪೆಟ್ಟು ಹಾಕಿ, ಸಖತ್ ಇದೆ, ಏಟು ಹಾಕಿ ಬನ್ನಿ, ತಳ್ಳಿ ತುಲ್ಲು ಹರಿಯಿರಿ ಎಂದು ಮಾವನನ್ನು ಗಟ್ಟಿಯಾಗಿ ಹಿಡಿದಳು. ಅವಳ ಕೈ ಮಾವನ ಬೆನ್ನಿನ ಮೇಲೆ ಉಗಿರಿನ ಚಾಪು ಇಳಿಸಿದವು. ರಾಣಿ, ನನಗೂ ಆಗ್ತಾ ಇದೆ ಎಂದು 4-5 ಜೋರಾಗಿ ಪೆಟ್ಟು ಹಾಕಿ ತುಣ್ಣೆ ಹೊರತೆಗೆದು ಹಾಸಿಗೆಗೆ ರಸಕಾರಿ ಉಸ್ ಎಂದು ರಾಜೀವ ಸುಮನ ದೇಹದ ಮೇಲೆ ಬಿದ್ದರು. ಸುಮ ಅನೇಕ ದಿನಗಳ ನಂತರ ಸುಖ ಅನುಭವಿಸಿ ತೊಡೆಗಳಲ್ಲಿ ಶಕ್ತಿ ಇರಲಿಲ್ಲ. ತನ್ನ ತೊಡೆ ಅಗಲಿಸಿ ಬಿದ್ದುಕೊಂಡಳು. ಸ್ವಲ್ಪ ಹೊತ್ತು ಆದ ಮೇಲೆ ಇಬ್ಬರೂ ಕಣ್ಣು ಬಿಟ್ಟು ಒಬ್ಬರಿಗೊಬ್ಬರು ತುಟಿಗೆ ಮುತ್ತು ಕೊಟ್ಟರು. ಥ್ಯಾಂಕ್ಸ್ ಮಾವ ಅಂದಳು ಸುಮ.
ಥ್ಯಾಂಕ್ಸ್, ನಾನು ನಿನಗೆ ಹೇಳಬೇಕು. ಈ ವಯಸ್ಸಾದ ಮಾವನಿಗೆ ನಿನ್ನಂತಹ ತರುಣಿ ತುಳ್ಳಿನ ಸುಖ ತೋರ್ಸಿದೆಯಲ್ಲ. ಹಾಗೆ ಹೇಳಿ ಕೆಳಗಿಳಿದು ಪಂಚೆ ಸುತ್ತಿಕೊಂಡರು. ಸುಮ ತನ್ನ ಗೌನನ್ನು ಹಾಕಿಕೊಂಡು ನಗುತ್ತಾ ತನ್ನ ಕೋಣೆಗೆ ಹೋದಳು.